ಮಾದಿಗ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದ ಮಾದಿಗ ಸಮಾಜದ ಬಿಜೆಪಿ ಪಕ್ಷದ ಮಾಜಿ ವಕ್ತಾರ್ ಮಂಜುನಾಥ್ ನಲ್ವರ್ಕರ್. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಿಂದ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗಿದೆ ಎಂದು ಮಾದಿಗ ಸಮಾಜದ ಮುಖಂಡ ಮಂಜುನಾಥ್ ನಲ್ವರ್ಕರ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಕಾನಿಪ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾಂತರಾಜ್ ವರದಿ ಜನಗಣತಿ ಸಮೀಕ್ಷೆಯ ವರದಿಯನ್ನು ವಿಧಾನಸೌಧದಲ್ಲಿ ಕುಳಿತು ಮಾಡುವುದಲ್ಲ, ವರದಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಎಂದು ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮದೇ ಪಕ್ಷದ ಸಂಸದ ಉಮೇಶ್ ಜಾಧವ್ ಅವರ ವಿರುದ್ಧ ಅಭಿವೃದ್ಧಿ ಕುರಿತು ವಿರೋಧಿ ಅಲೆ ಎದ್ದಿದ್ದು, ಒಂದು ವೇಳೆ ಉಮೇಶ್ ಜಾಧವ್ ಅವರನ್ನು ಮತ್ತೆ ಲೋಕಸಭೆ ಟಿಕೆಟ್ ನೀಡದಿದ್ರೆ ಬಿಜೆಪಿ ಗೆಲ್ಲಬೇಕಾದ ಒಂದು ಸ್ಥಾನವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಸ್ವಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಅರವಿಂದ್ ನಾಟೇಕರ್, ರವಿ ನಾಟೇಕರ್, ಪ್ರದೀಪ್ ಸೇರಿದಂತೆ ಅನೇಕ ಗಣ್ಯರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಹಿರಿಯ ಮುಖಂಡರ ಸುಪುತ್ರ ಅಂತ ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಅವರು ಅದನ್ನ ಟಿಕೆಟ್ ಆಕಾಂಕ್ಷಿ ಇದ್ರು ಕೂಡ ಅವರಿಗೆ ತಿರಸ್ಕರಿಸಿ ಇವತ್ತು ಬೇರೆ ಪಕ್ಷದಿಂದ ಬಂದವರಂತ ರೇವನಾಯಕ್ ಬೆಳಂಗಿ ಅವರನ್ನ ಟಿಕೆಟ್ ಕೊಡೋ ಮೂಲಕವಾಗಿ ಅಲ್ಲಿ ಒಂದು ಸ್ಥಾನವನ್ನ ಸಮಾಜ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ಗೆಲ್ತಾ ಬಂದಂಥ ಸ್ಥಾನವನ್ನ ಇವತ್ತು ಕೈ ತಪ್ಪಿತು ಅನ್ನೋದು ಇವತ್ತು ನಿಜ ಸ್ಥಿತಿವನ್ನ ಹೇಳಕ್ಕೆ ಇಚ್ಛಪಡ್ತೇವೆ. ಹಾಗಾಗಿ ಇವತ್ತು ಗ್ರಾಮೀಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯವಾಯಿತು ಅನ್ನೋದು ಒಂದು ಕಡೆ ಆದರೆ, ಕಳೆದ ರಾಜ್ಯಸಭೆ ಸದಸ್ಯರಾಗಿ ಕರ್ನಾಟಕದಿಂದ ಇವತ್ತು ನಮ್ಮ ಸಮಾಜದವರು ಎಲ್ ಹನುಮಂತಯ್ಯ ಅನ್ನೋರು ಈಗಾಗಲೇ ಅವರು ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತ ಪರಿಗಣಿಸಿ ಇವತ್ತು ಅವರು ಸಾಹಿತಿಗಳು, ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿದ್ದು ಒಳ್ಳೆ ಕೆಲಸವನ್ನು ಕೂಡ ಮಾಡಿದರು. ಆದರೆ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ಮುಂದುವರಿಸಬೇಕಾಗಿತ್ತು ಸಮಾಜದ ಹಿತದೃಷ್ಟಿಯಿಂದ, ಅಥವಾ ಸಮಾಜದಲ್ಲಂಥ ಬೇರೆ ವ್ಯಕ್ತಿಗಾದರೂ ಅದನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಸಮುದಾಯಕ್ಕೆ ಅಲ್ಲೂ ಕೂಡ ದೊಡ್ಡ ಆಘಾತ ಮತ್ತು ಅನ್ಯಾಯವಾಯಿತು ಅನ್ನೋದು ಇವತ್ತು ಬೇಜಾರವನ್ನು ವ್ಯಕ್ತಪಡಿಸ್ತದೆ. ಜನ ಕಲಬುರ್ಗಿ ನೀವು MP ಆದ್ಮೇಲೆ ಏನ್ ಮಾಡಿದಾರೆ ಅನ್ನೋದು ಸ್ಪಷ್ಟನೆ ಆ ಒಂದು ಪ್ರಚಾರ ಮಾಡ್ಬೇಕು ಹೊರತು ಇವತ್ತು ಮೋದಿಜಿಯವರ ಮಾಡುವಂತ ಸಾಧನೆಗಳು ಅವು ಆ ವಿಚಾರಗಳು ಹೇಳಿ ನೀವು ಓಟ್ ತಗೋತೀರಂದ್ರೆ ಜನ ನಂಬಲ್ಲ. ಯಾಕಂದ್ರೆ ಏನ್ ಸರ್ ಸರ್ ನನಗೊಬ್ಬನಿಗಲ್ಲ ಇದು ಒತ್ತಡ, ನನಗೊಬ್ಬನಿಗೆ ಒತ್ತಡ ಅಲ್ಲ. ಇವತ್ತೆಲ್ಲರೂ ಕೂಡ ಇವತ್ತು ಎಷ್ಟು ಜನ ಮಾಜಿ ಶಾಸಕರಾಗಿದ್ರು, ಎಷ್ಟು ಜನ ಲಾಸ್ಟ್ ಟೈಮ್ ವಿಧಾನಸಭೆ ಕಾಂಟೆಸ್ಟ್ ಮಾಡಿದ್ರು, ಎಲ್ಲರ ಮನಸ್ಸಲ್ಲಿ ಬೇಜಾರು ಎದೇನೆ ಅದ. ಇದು ಈ ಚುನಾವಣೆ ಯಾವ ರೀತಿ ಆಗ್ತದೋ, ಬರೀ ಉಮೇಶ್ ಜಾಧವ್ ಓಡಾಡ್ಬೇಕೋ ಏನೋ ಗೊತ್ತಿಲ್ಲ. ಎಲ್ಲರೂ ಕಾಟಾಚಾರಕ್ಕಾಗಿ ಇವತ್ತು ಕಳೆದ ಇವರು ಶಿವರಾಜ್ ಚೌಹಾಣ್ ಅವ್ರು ಬಂದಾಗ ಕಲಬುರ್ಗಿದಲ್ಲಿರುವಂತಹ ಸುಮಾರು ಲೀಡರ್ಸ್ಗಳು ಅವ್ರಿಗೆ ಭೇಟಿ ಆಗ್ಲಿಲ್ಲ. ಒಬ್ಬ ಉಸ್ತುವಾರಿ ಬಂದಾಗೂ ಕೂಡ ಬರ್ಲಿಲ್ಲ. ಉಮೇಶ್ ಜಾಧವ್ ಅವರು ಇದ್ರು, ಮಾಲಿಕ್ ಅವರು ಇದ್ರು, ಪಕ್ಷದ ಅಧ್ಯಕ್ಷ ಚಂದ್ರ ಪಾಟೀಲ್ ಇದ್ರು, ಬೇರೆ ಬೇರೆ ಜನ ಯಾರು ಕಾಣ್ಲಿಲ್ಲಲ್ಲ. ಎಲ್ಲೋ ಒಂದ್ ಕಡೆ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾದ್ರೆ ಮೋದಿಜಿಯವರ ಹೆಸರುಗಳನ್ನ ಹೇಳಿ ನೀವು ಇಲ್ಲಿ ಕೇಳ್ಬೇಡ್ರಿ. ನೀವೇನು ಅಭಿವೃದ್ಧಿ ಮಾಡ್ರಿ ಅಂತ ಮತ ಕೇಳ್ರಿ. ಅದಕ್ಕೆ ಜನ ನಿಮ್ಗೆ ತಿರಸ್ಕರಿಸ್ತಾರೋ ಅಥವಾ ತಮಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾರೋ ಗೊತ್ತಾಗುತ್ತೆ. ಮೋದಿಜಿಯವ್ರು ಮಾಡೋ ಕೆಲಸ